ಹೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಬೆಳಗ್ಗೆನೆ ಇವತ್ತು ಟಿಫನ್ಗೆ ನಾನಿಲ್ಲಿ ದೋಸೆ ಮತ್ತೆ ಟೊಮೆಟೊ ಚಟ್ನಿ ಮಾಡಿದ್ದೆ. ಆ್ಯಂಡ್ ಇವತ್ತು ಸ್ಯಾಟರ್ಡೆ ಆಗಿದ್ರು ಚಿರುಗೆ ಸ್ಕೂಲ್ ಇತ್ತು. ಹಾಗಾಗಿ ಬೆಳಗ್ಗೆ ಟಿಫನ್ ಅಂದರೆ ಲಂಚ್ ಬಾಕ್ಸ್ ಎಲ್ಲ ಏನೂ ಇದ್ದಿದ್ದಿಲ್ಲ, ಜಸ್ಟ್ ಟಿಫನ್ ತಿನ್ಕೊಂಡು ಹೋಗ್ಬೇಕಾಗಿತ್ತಲ್ಲ. ಸೊ ಬೆಳಗ್ಗೆ ಎಲ್ಲರಿಗೂ ಆಗತ್ತೆ ಅಂದ್ಬಿಟ್ಟು ಬ್ರೇಕ್ಫಾಸ್ಟಿಗೆ ಟೊಮೆಟೊ ಚಟ್ನಿ ಮತ್ತು ದೋಸೆ ಮಾಡಿದ್ದೆ. ಆ್ಯಂಡ್ ತಟ್ಟೆಲಿ ಹಾಕಿ ಕೊಟ್ಟಿದ್ದೆ. ಅಣ್ಣ ತಮ್ಮ ಇಬ್ಬರು ಕುತ್ಕೊಂಡು ತಿಂತಾ ಇದ್ರು. ಸಮ್ಟೈಮ್ಸ್ ಇವರಿಬ್ರು ಈ ಥರ ಕ್ಯೂಟಾಗಿ ಕುತ್ಕೊಂಡು ತಿನ್ನೋದು ಮತ್ತು ಆಟ ಆಡೋದು ಎಲ್ಲ ನೋಡಿದಾಗ ತುಂಬ ಖುಷಿ ಆಗತ್ತೆ. ಬಟ್ ಅವರು 100%ಅಲ್ಲಿ 10% ಇಲ್ಲ 20% ಮಾತ್ರ ಹೀಗಿರೋದು. ಇನ್ನು 80% ಫುಲ್ ಕಿತ್ತಾಡ್ತಾನೆ ಇರ್ತಾರೆ. ಅವ್ನಿಗೇನು ಬೇಕೋ, ಇವ್ರಿಗೂ ಅದೇ ಬೇಕು, ಇವ್ರಿಗೇನು ಬೇಕೋ ಅವ್ರಿಗೂ ಅದೇ ಬೇಕು. ಸೊ ಏನು ಮಾಡೋಕ್ಕಾಗಲ್ಲ, ಒಂದೇ ಜೆಂಡರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅವರಿಬ್ಬರನ್ನು ಮೇಂಟೈನ್ ಮಾಡೋದು. ಆಮೇಲೆ ಚಿರು ಸ್ಕೂಲಿಗೆ ಹೋಗ್ತಾ ಇದ್ನ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಸ್ವೆಟರ್ ಎಲ್ಲ ಹಾಕೊಂಡು ಅವ್ರ ಅಪ್ಪನ ಜೊತೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟ. ಆಮೇಲೆ ಚಿರು ಗಾಡಿ ಮೇಲೆ ಕುತ್ಕೊಳಕ್ ಹೋದಾಗ ಬುಜ್ಜಿ ಬೇಬಿನೂ ನಾನು ಕುತ್ಕೊಂತೀನಿ ಅಂತ ಹೇಳ್ಬಿಟ್ಟು ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಟೈಮ್ ಬೇರೆ ಆಗಿತ್ತು, ಬಾರೋ ಅಂತ ಹೇಳಿದ್ರು, ಬರಕ್ಕೆ ರೆಡಿ ಇದ್ದಿದ್ದಿಲ್ಲ. ಅಂಡ್ ಕೆಳಗಡೆಯಿಂದಾನೇ ನನಗೆ ಬಾಯ್ ಮಾಡ್ತಾ ಇದ್ದ, ಬಾಯ್ ಮಮ್ಮಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಅತ್ತೆ ಹೋಗಿ ಎತ್ಕೊಳಕ್ ಹೋದ್ರು, ಬಂದೇ ಇದ್ದಿಲ್ಲ, ಅಳ್ತಾನೆ ಇದ್ದ. ಸೊ ಹಾಗಾದ್ರೂ ಹೇಗೋ ಮಾಡಿ ಎತ್ಕೊಂಡು ಆಮೇಲೆ ಅವರು ಪಾಡಿಗೆ ಅವರು ಸ್ಕೂಲಿಗೆ ಹೋದ್ರು. ಅಂಡ್ ಇವನು ಸ್ವಲ್ಪ ಹೊತ್ತು ಆಟ ಮಾಡ್ತಾ ಇದ್ದ. ಆಮೇಲೆ ಸರಿ ಹೋಗ್ಬಿಟ್ಟ, ಬಾಯೆಲ್ಲ ಮಾಡ್ಕೊಂಡು ಖುಷಿ ಖುಷಿಯಾಗೇ ಇದ್ನ. ಆಮೇಲೆ ನಾನು ನನ್ನ ಪಾಡಿಗೆ ನಾನು ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು. ಅಂಡ್ ವಾರ ಬೇರೆ ಮಾಡಬೇಕಾಗಿತ್ತು. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಸ್ವಲ್ಪ ಇತ್ತು, ವಾಶ್ ಮಾಡಿ ಬೆಡ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಬೇರೆದು ಬೆಡ್ಶೀಟ್ ಎಲ್ಲ ಹಾಕಿ ಇಟ್ಟೆ. ಬಟ್ ನನ್ನ ಮಕ್ಕಳು ಇಲ್ಲದೆ ಇದ್ದಾಗ ಮಾತ್ರ ಇಷ್ಟು ನೀಟಾಗಿರುತ್ತೆ. ಅವ್ರೇನಾರ ಇದ್ದರೆ ಅದು ಬಿಡ್ ಥರನೇ ಇರಲ್ಲ. ಆ್ಯಂಡ್ ಅದಾದಮೇಲೆ ಬುಜ್ಜಿ ಬೇಬಿ ಕೆಳಗಡೆನೇ ಸ್ನಾನ ಮಾಡ್ಕೊಂಡು ಬಂದಿದ್ದ. ಆ್ಯಂಡ್ ಅವನದು ಸೊಂಟದ್ದು ದಾರ ಇರುತ್ತಲ್ಲ, ಅದು ಸ್ವಲ್ಪ ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು, ಅಂದರೆ ಟೈಟ್ ಆಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡು ಕಟ್ ಮಾಡಿದ್ರು. ಹಾಗಾಗಿ ಇಲ್ಲಿ ಬೇರೆದು ಕಟ್ತಾ ಇದ್ದೀನಿ. ಅದಿಲ್ಲ ಅಂದರೆ ಏನೋ ಒಂಥರ ಬೋಳ್ ಥರ ಕಾಣಿಸುತ್ತೆ. ಹಾಗಾಗಿ ಅದಾದಮೇಲೆ ಇವನ್ನ ರೆಡಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇವಾಗ. ಬಿಕಾಸ್ ಒಂದು ಹತ್ರ ನಿಂತ್ಕೊಳ್ಳೋದೇ ಇಲ್ಲ, ಓಡಿ ಓಡಿ ಹೋಗ್ತಾ ಇರ್ತಾನೆ ಅವನ ಪಾಡಿಗೋನು. ಆ್ಯಂಡ್ ಕೈ ಕಟ್ಕೊಳ್ಳೋ ಅಂತ ಅಂದರೆ ಮುಂದೆ ಕಟ್ಟಲ್ಲ, ಹಿಂದೆನೇ ಕಟ್ಕೊಂಡು ಸ್ಟೈಲಾಗಿ ನಿಂತ್ಕೊಳ್ಳೋದು, ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಕಷ್ಟ ಇವ್ರನ್ನ ಮೇಂಟೈನ್ ಮಾಡೋದು. ಆಮೇಲೆ ಹೇಗೋ ರೆಡಿ ಮಾಡಿ ಆಟ ಆಡಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದ. ಹಾಯ್ ಹಾಯ್ ಮಾಡಿ ಇವಾಗ. ಹಾಯ್, ಪ್ಲೇನ್ ಕಿಚ್ ಕೊಡು, ಪ್ಲೇನ್ ಕಿಚ್ ಅನ್ನೋ. ಹೈಫೈ ಹೈಫೈ ಮಾಡು, ನಮಸ್ಕಾರ ಮಾಡು, ನಮಸ್ಕಾರ ನಮಸ್ಕಾರ. ನೋಡಿದ್ರಲ್ಲ ಬುಜ್ಜಿ ಬೇಬಿ ಎಷ್ಟು ಕ್ಯೂಟಾಗೆ ನಾವು ಹೇಳಿದ್ದಕ್ಕೆಲ್ಲ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಆ್ಯಂಡ್ ತುಂಬ ಚೆನ್ನಾಗೂ ಕೂಡ ಮಾತಾಡೋದೆಲ್ಲ ಕಲ್ತ್ಕೊಂಡಿದ್ದಾರೆ. ಅವ್ರನ್ನೂ ಕೂಡ ಕೆಳಗಡೆ ಕರ್ಕೊಂಡೋಗಿ ಬಿಟ್ಬಿಟ್ಟು ನಾನು ಕೂಡ ಮನೆಯೆಲ್ಲ ಮಾಪ್ ಎಲ್ಲ ಹಾಕಿ ಫ್ರೆಶ್ ಅಪ್ ಆಗಿ ಬಂದು ಮೇಲ್ಗಡೆ ಹೂವೆಲ್ಲ ತುಂಬ ಬಿಟ್ಟಿತ್ತು, ರೋಸಸ್ಸು ಗಿಡ ತುಂಬ ಬಿಟ್ಟಿದೆ. ಆ್ಯಂಡ್ ವಾರಕ್ಕಾಗಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಗೆ ಬಿಟ್ಬಿಡ್ತೀನಿ ನಾನು. ವಾರದ ದಿನ ಎಲ್ಲ ಕಟ್ ಮಾಡ್ಕೊತೀನಿ. ಸೊ ಇವತ್ತು ಎಲ್ಲ ನೀಟಾಗಿ ಒಂದು ಕಡೆಯಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಏನೇನು ಗಿಡಗಳು ಹಾಕಿದ್ರಿ ತೋರಿಸಿ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ. ಜಾಸ್ತಿ ರೋಸಸ್ಸೇ, ನನಗೆ ಕಲರ್ ಇಷ್ಟ, ಹಾಗಾಗಿ ಎಲ್ಲ ಕಲರು ತೊಗೊಂಡು ಬಂದು ಹಾಕೊಂಡ್ಬಿಟ್ಟಿದ್ದೀನಿ. ಇಷ್ಟು ಹೂವು ಸಿಕ್ಕಿತ್ತು. ಸೊ ಎಲ್ಲಾನು ತೊಗೊಂಡು ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಪೂಜೆ ಎಲ್ಲ ಮಾಡಿಬಿಟ್ಟೆ. ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 12 o'clock ಆಗಿತ್ತು. ಆ್ಯಂಡ್ ಚಿರುಗೆ ಇವತ್ತು ಎಕ್ಸ್ಟ್ರಾ ಸ್ಕೂಲ್ ಇದ್ದಿದ್ದು, ಬಿಕಾಸ್ ಹೋದ ಫ್ರೈಡೇ ಎಕ್ಸ್ಟ್ರಾ ಲೀವ್ ಕೊಟ್ಟಿದ್ರು. ಹಾಗಾಗಿ ಅದ್ರ ಕಾಂಪ್ಲಿಮೆಂಟ್ರಿ ಅಂತ ಇವತ್ತು ಸ್ಕೂಲು ಇತ್ತು. ಆ್ಯಂಡ್ ಹಸ್ಬೆಂಡು ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಬುಜ್ಜಿ ಬೇಬಿನೂ ಕರ್ಕೊಂಡು ಹೋಗಿದ್ದಾರೆ. ನೋಡಿ ಅವನಂತೂ ಫುಲ್ ಖುಷಿಯಾಗಿ ಹೋಗ್ತಾ ಇದ್ದಾನೆ. ಹಾಗೆ ಸ್ವಲ್ಪ ಬಿದ್ದು ಮೂಗ್ ಮೇಲೆ ತರ್ಚ್ಕೊಂಡ್ಬಿಟ್ಟಿದೆ, ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆ್ಯಂಡ್ ಸ್ಕೂಲಿಗೆ ಹೋಗಿದ ತಕ್ಷಣ ಅವ್ರ ಅಣ್ಣಂಗೆ ನೋಡಿ ಫುಲ್ ಖುಷಿಯಾಗಿ ಒಳಗಡೆನೆ ಹೋಗಿ ಕರ್ಕೊಂಡು ಬರಕ್ಕೆ ಹೋಗ್ಬಿಟ್ಟಿದ್ದಾನೆ. ಅವ್ರ ಅಣ್ಣನ ಫಸ್ಟ್ ಹಗ್ ಮಾಡ್ಕೊಂಡು ಆಮೇಲೆ ಅವನು ಬಿಟ್ಬಿಟ್ಟು ಸ್ಕೂಲ್ ಒಳಗಡೆ ಹೋಗ್ತಾ ಇದ್ದ. ಅಷ್ಟರಲ್ಲಿ ಅವ್ರ ಆಯ ಅಲ್ಲಿಂದ ಕರ್ಕೊಂಡು ಬಂದು ಕೊಟ್ರಂತೆ. ಸ್ಕೂಲಿಂದ ಹೊರಗಡೆ ಬರಕ್ಕೆ ರೆಡಿನೇ ಇದ್ದಿದ್ದಿಲ್ಲ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಹೇಳ್ತಾ ಇದ್ರು. ಆಮೇಲೆ ಅಣ್ಣ ತಮ್ಮ ತಿಂಡಿ ಬೇಕು ಅಂತ ಹೇಳ್ಬಿಟ್ಟು ಬೇಕ್ರಿಗೆ ಹೋದ್ರಂತೆ. ಚಿರು ಬುಜ್ಜಿ ಬೇಬಿನ ಒಂದೊಂದ್ಸಲಿ ತುಂಬಾ ಇಷ್ಟಪಡ್ತಾನೆ. ಅವನೇನೇನು ತಗೊಂತಾನೋ ಎಲ್ಲ ಕೊಡ್ಸ್ಬಿಡು ಡಾಡಾ ಅಂತೆಲ್ಲ ಹೇಳ್ತಾ ಇದ್ರಂತೆ. ಸೊ ಹೇಗೋ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಬಂದ್ರು ಇಬ್ರು. ಆಗಿದ್ದೀನಿ, ಫುಲ್ ಖುಷಿಯಾಗಿದ್ದೀನಿ. ಬಿಕಾಸ್ ಇವತ್ತು ಡೆವಿಲ್ ಮೂವಿಗೆ ಹೋಗ್ತಾ ಇದ್ದೀವಿ. 3 days ಆಗಿದೆ ರಿಲೀಸ್ ಆಗಿ.
ಮುಂಚೆನೆ ಹೋಗ್ಬೇಕಾಗಿತ್ತು. ಬಟ್ ಜನ ಇರ್ತಾರೆ. ಆ ಮಧ್ಯದಲ್ಲಿ ಹೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಬುಕ್ ಮಾಡಿ ಮಧ್ಯಾಹ್ನ ಶೋಗೆ ಹೋಗ್ತಾ ಇದ್ದೀವಿ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಮೂವಿ ನೋಡಕ್ಕೆ. ಅಂಡ್ ಯಾರಾರ ನನ್ಗಿಂತ ಮುಂಚೆ ಮೂವಿ ನೋಡಿದ್ರೆ ಕಮೆಂಟ್ ಮಾಡಿ. ಅಂಡ್ ಯಾರೆಲ್ಲ ಇನ್ನೂ ಮೂವಿ ನೋಡಿಲ್ಲ, ಸೊ ಪ್ಲೀಸ್ ಥಿಯೇಟ್ರಿಗೆ ಹೋಗಿ ಡೆವಿಲ್ ಮೂವಿನ ನೋಡಿ. ಇವಾಗ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನಾನಂತೂ ವಿಜಿಲ್ ಎಲ್ಲ ತಗೊಂಡಿದ್ದೀನಿ, ಬಿಕಾಸ್ ನನಗೆ ವಿಜಿಲ್ ಹೊಡಿಯಕ್ಕೆ ಬರಲ್ಲ. ಸೊ ಅದಕ್ಕೆ ಮನೆಯಿಂದನೇ ತಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಕ್ರೇಜು ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಅಂಡ್ ಇವಾಗ ಬನ್ನಿ ಹೋಗೋಣ. ಇನ್ನೊಂದು ವಿಷಯ ಏನು ಅಂದರೆ, ಮದುವೆ ಆಗಿ ಇಷ್ಟು ವರ್ಷ ಆದರೂ ನಾನು ನಮ್ಮ ಹಸ್ಬೆಂಡ್ ಯಾವತ್ತೂ ಸಪ್ರೇಟಾಗಿ ಮೂವಿಗೆ ಹೋಗೇ ಇದ್ದಿದ್ದಿಲ್ಲ. ಇದೇ ಫಸ್ಟ್ ಟೈಮು. ಅದೊಂದು ಕಡೆ ಖುಷಿ ಆಗ್ತಾ ಇತ್ತು. ಹಾಗೆ ಡಿ ಬಾಸ್ ಮೂವಿ ಅಂದರೆ ಬಿಡ್ತೀವಾ, ಒಂಥರ ಕ್ರೇಜು ನಮಗಂತೂ. ಮೊದಲಿಂದನೂ ನಾವು ಡಿ ಬಾಸ್ ಫ್ಯಾನು. ಸೊ ಹಾಗಾಗಿ ಅದೊಂಥರ ಖುಷಿ ಇತ್ತು. ಆ್ಯಂಡ್ ಅಲ್ಲೋಗಿ ನಡೆದ್ರೆ ಥಿಯೇಟ್ರು ಎಲ್ಲಿದೆ ಅಂತಲೇ ಕಾಣಿಸಿಲ್ಲ. ಫುಲ್ ಕಟೌಟಿಂದ ಎಲ್ಲ ಮುಚ್ಚಾಕ್ ಹೋಗ್ಬಿಟ್ಟಿದ್ರು ಬ್ಯಾನರ್ಗಳು. ಥಿಯೇಟ್ರ್ ಎಲ್ಲಿದೆ ಅಂತ ಹುಡ್ಕೊಂಡೋಗಿ ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ನಮ್ಮ ಹಸ್ಬೆಂಡ್ ಬೇಗ ಬೇಗ ಬಾ, ಟೈಮಾಗಿ ಹೋಗ್ಬಿಡುತ್ತೆ, ಮೂವಿ ಸ್ಟಾರ್ಟ್ ಆಗಿಬಿಡುತ್ತೆ ಅಂದ್ಕೊಂಡು ಹೋಗ್ತಾ ಇದ್ನ. ಕರೆಕ್ಟಾಗಿ ನಾವು ಎಂಟ್ರಿ ಕೊಡೋ ಟೈಮಲ್ಲಿ ಟೈಟಲ್ ಆಗ್ತಾ ಇದ್ರು. ಸೊ ಹೇಗೋ ಪರವಾಗಿಲ್ಲ, ಕರೆಕ್ಟಾಗಿ ಟೈಮಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಸೀಟ್ ಹುಡ್ಕೊಂಡು ಕೂತ್ಕೊಂಡು ಮೂವಿ ಸಾಂಗು ಎಂಟ್ರಿ ಅಂತೂ ಮಸ್ತ್ ಇತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ತುಂಬ ದಿನ ಆದಮೇಲೆ ಬಾಸ್ನ ನೋಡ್ತಾ ಇರೋದು ಏನೋ ಒಂಥರ ಫುಲ್ ಖುಷಿ ಆಯಿತು. ಸೊ ಅಷ್ಟೊತ್ತಿಗೆ ಇಂಟರ್ವಲ್ಲು ಬಿಡ್ತು. ಅಲ್ಲೋಗಿ ಪಾಪ್ಕಾರ್ನು ಇದ್ದಿದ್ದೇ ಇರುತ್ತಲ್ಲ, ಜ್ಯೂಸು ಅದು ಇದು ತೊಗೊಂಡು ಮತ್ತೆ ಕಂಟಿನ್ಯೂ ಮಾಡಿದ್ವಿ ಮೂವಿ ನೋಡೋಕ್ಕೆ. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಯಾರೆಲ್ಲ ಮೂವಿ ಥಿಯೇಟ್ರಲ್ಲಿ ಹೋಗಿ ನೋಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಥಿಯೇಟ್ರಲ್ಲೇ ಹೋಗಿ ಮೂವಿ ನೋಡಿ ಡಿ ಬಾಸ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಮೂವೀಸ್ ತುಂಬ ಚೆನ್ನಾಗಿತ್ತು. ಖುಷಿಯಾಗಿ ಹೋಗಿ ಖುಷಿಯಾಗಿ ಬಂದ್ವಾ. ನಾವು ಬರೋಷ್ಟೊತ್ತಿಗೆ ನಮ್ಮಮ್ಮ ಕೂಡ ಬಂದಿದ್ರು ಮನೆಗೆ. ಅದೊಂಥರ ಡಬಲ್ ಖುಷಿ. ಆ್ಯಂಡ್ ಬುಜ್ಜಿ ಬೇಬಿ ಜೊತೆ ಆಟ ಆಡ್ಕೊಂಡು ಕೂತಿದ್ರು. ಅವನಂತೂ ಒಂದು ಕಡೆ ಕುತ್ಕೊಳ್ಳೋದೇ ಇಲ್ಲ. ಅದನ್ನೇ ಹೇಳ್ತಾ ಇದ್ರು, ಹೇಗಾದರೂ ಹಿಡಿತೀಯೋ ಅವನ್ನ ನೀನು ಅಂತ ಹೇಳ್ಬಿಟ್ಟು. ಆ್ಯಂಡ್ ಬರ್ಬೇಕಾರೆ ಅಮ್ಮ ಅಂದರೆ ಸುಮ್ಮನೆ ಅಂತೂ ಬರಲ್ಲಲ್ಲ. ಸೋರೆಕಾಯಿ ಮತ್ತು ಅಳಸುಂಡೆ ಕಾಳು, ಇಚ್ಕೊರೆ ಕಾಳು ಎಲ್ಲ ಪಾಪ ಬಿಡಿಸ್ಕೊಂಡು ನೀಟಾಗಿ ಎತ್ಕೊಂಡು ಬಂದು ತಗೊಂಡು ಬಂದಿದ್ರು. ಖುಷಿ ಆಯಿತು. ನಮ್ಮಮ್ಮ ಯಾವಾಗ ಬಂದರೂ ಅಷ್ಟೇ, ಆ್ಯಂಡ್ ನಾನು ಹೋದ್ರೂ ಅಷ್ಟೇ, ಬರೀ ಕೈಯಲ್ಲಿ ಕಳಿಸಲ್ಲ, ಬರೀ ಕೈಯಲ್ಲಿ ಬರಲ್ಲ ಅಮ್ಮಂದ್ರು ಅಂದರೆ ಹಾಗೆ. ಅದಾದಮೇಲೆ ಹೇಗಿದ್ರು ಕಾಳು ತೊಗೊಂಡು ಬಂದಿದ್ರಲ್ಲ, ಅಮ್ಮಂಗೆ ಉಪ್ಸಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದರು. ಸೊ ಹಾಗಾಗಿ ನಾನೇ ಮಾಡಿ ಕೊಟ್ಟೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ನನಗೊಂಥರ ಖುಷಿ, ನಮ್ಮ ಮನೆಗೆ ಬಂದಾಗ ಅಮ್ಮನಿಗೆ ಈ ಥರ ನನ್ನ ಕೈಯಾರೆ ಅಡುಗೆ ಎಲ್ಲ ಮಾಡಿಬಿಟ್ಟು ಹಾಕೋದು ಅಂದರೆ. ಯಾಕಂದರೆ ನಾವು ಅವ್ರ ಮನೆಗೆ ಹೋದಾಗ ನಮ್ಮಮ್ಮ ಅಂತೂ ಒಂದು ಕೆಲಸ ಮಾಡೋಕ್ಕೂ ಬಿಡಲ್ಲ ನನಗೆ. ಕುತ್ಕೋ, ಏನು ಬೇಕೋ ಅದು ಬೇಕಾ ಇದು ಬೇಕಾ ಏನು ತಿಂತೀಯ ಅಂತೆಲ್ಲ ಕೇಳಿ ಕೇಳಿ ಮಾಡ್ತಾರೆ. ಹಾಗಾಗಿ ನಾನು ಆ ಥರ ಒಂಥರ ಖುಷಿ ನನಗೆ ಈ ಥರ ಮಾಡಿ ಕೊಡೋಕ್ಕೆ. ಹಾಗಾಗಿ ಪಲ್ಯ ಮತ್ತು ಸಾರು ಅನ್ನ ಎಲ್ಲ ಮಾಡಿದ್ದೆ. ಎಲ್ಲರೂ ಕುತ್ಕೊಂಡು ಊಟ ಎಲ್ಲ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ನನಗೆ ಊಟ ಮಾಡೋ ಕೆಲಸನೇ ಅಂದರೆ ಮಕ್ಳಿಗೆ ಊಟ ಮಾಡಿಸೋ ಕೆಲಸನೇ ಇದ್ದಿದ್ದಿಲ್ಲ. ಅದನ್ನು ಕೂಡ ಅವರೇ ಮಾಡಿದ್ರು. ಆ್ಯಂಡ್ ಚಿರುಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಇತ್ತು, ಅದನ್ನು ಬರ್ಸೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ರೆ ಈ ಬುಜ್ಜಿ ಬೇಬಿ ಬಿಡೋದೇ ಇಲ್ಲ ಅಂತಾನೆ ಮಧ್ಯದಲ್ಲಿ ಬಂದು ಕಿತ್ಕೊಳ್ಳೋದು, ಅದಕ್ಕೆ ಅವನು ಅಳೋದು, ಸಮಾಧಾನ ಮಾಡಿ ಮಾಡಿನೇ ಸಾಕಾಗೋಗ್ಬಿಡ್ತು. ಹೇಗೋ ಸಮಾಧಾನ ಮಾಡಿ ಮಲ್ಕೊಂಡಿದ್ದಾಯ್ತು. ಮತ್ತೆ ನೆಕ್ಸ್ಟ್ ಡೇಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ನಿಂಗು ಚಿರು ಎದ್ದು ರೆಡಿ ಆಗ್ತಾ ಇದ್ದ. ಬಿಕಾಸ್ ಪಕ್ಕದ ಮನೆಯಲ್ಲಿ ಗೃಹಪ್ರವೇಶ ನಡೀತಾ ಇತ್ತು. ನಾನು ಅಜ್ಜಿ ಜೊತೆಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಅವ್ರ ಅಪ್ಪ ರೆಡಿ ಮಾಡ್ತಾ ಇದ್ರು. ಸೊ ಅಲ್ಲೇ ನಾನು ರೇಗಿಸ್ತಾ ಇದ್ದೆ, ಯಾರನ್ನ ಕೇಳ್ಬಿಟ್ಟು ಹೋಗ್ತಾ ಇದೀಯ ನೀನು, ನನ್ನನ್ನೇನಾದರೂ ಒಂದು ಮಾತು ಕೇಳ್ದ ಅಂತ. ಅದಕ್ಕೆ ಇವಾಗ ಕೇಳಿದ್ನಲ್ಲ, ಇವಾಗ ಹೋಗ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಅವನು ರೇಗಿಸ್ತಾ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಸುಮ್ಮನಿರು, ಅಳ್ತಾನೆ, ಅಳಿಸ್ಬೇಡ ಅಂತ ಹೇಳ್ಬಿಟ್ಟು ಫುಲ್ ನೀಟಾಗಿ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ತಲೆಗೆಲ್ಲ ಬಾಚ್ಬಿಟ್ಟು ರೆಡಿ ಮಾಡಿ ಅವ್ರನ್ನ ಅವ್ರ ಅಜ್ಜಿ ಜೊತೆ ಕಳಿಸಿದ್ರು. ಅದಾದಮೇಲೆ ನಾನಿಲ್ಲಿ ಇವತ್ತು ಅಡುಗೆಗೆ ಮಟನ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು, ಹಸ್ಬೆಂಡು ಬೆಳಗ್ಗೆನೇ ಮಟನ್ನು ಚಿಕನ್ ತೊಗೊಂಡು ಬಂದು ಕೊಟ್ಟಿದ್ರು. ಅವರೇ ಕಾಳು ಹಾಕಿ ನಾನೇ ಸಾಂಬಾರೆಲ್ಲ ಮಾಡಿದೆ. ಅದ್ರ ಜೊತೆಗೆ ದೋಸೆ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಒಂದು ಎರಡೆರಡು ತಿನ್ನೋಣ, ಮಟನ್ ಸಾಂಬಾರು ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ದೋಸೆ ಹಾಕ್ಕೊಟ್ಬಿಟ್ಟು ನಾನು ಕೂಡ ಊಟ ಎಲ್ಲ ಮಾಡಿದ್ವಿ. ಅದಾದಮೇಲೆ ಕೆಲವೊಂದು ಬುಕ್ಸ್ಗಳನ್ನ ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದೆ ಚಿರುಗೋಸ್ಕರ. ಆ ಪಾರ್ಸಲ್ ಕೂಡ ಬಂತು. ಸೊ ಅದನ್ನು ಕೂಡ ಈಸ್ಕೊಂಡೆ. ಆ್ಯಂಡ್ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಚಿರುಗೆ ಇನ್ನೂ ಕನ್ನಡ ಸ್ಟಾರ್ಟ್ ಮಾಡಿಲ್ಲ ಅವ್ರ ಸ್ಕೂಲಲ್ಲಿ. ಹಾಗಾಗಿ ನಾನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಕೆಲವೊಂದು ಬುಕ್ಸ್ಗಳನ್ನೆಲ್ಲ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ. ಈ ಥರ ಪಾರ್ಸಲ್ ಓಪನ್ ಮಾಡೋದೇ ಏನೋ ಒಂಥರ ಖುಷಿ ನನಗೆ. ಇದರಲ್ಲಿ 2 ಪಾರ್ಸಲ್ ಬಂದಿತ್ತು. ಸೊ ಅದರಲ್ಲಿ 3 ಬುಕ್ ಇತ್ತು. ನಾನಿಲ್ಲಿ ಫುಲ್ ಕನ್ನಡ ಲೆಟರ್ಸ್ಗಳು ಅದನ್ನು ಟ್ರೇಸ್ ಮಾಡಿ ಮತ್ತು ಅವನಿಗೆ ಕಲಿಯೋ ಥರ ಇರಲಿ ಅಂತ ಹೇಳ್ಬಿಟ್ಟು ಕನ್ನಡ ವರ್ಣಮಾಲೆ ಮತ್ತು ಈ ಥರ ಅಕ್ಷರ, ಅದಕ್ಕೆ ಲೆಟರ್ಗಳು ಮತ್ತು ಕಾಗುಣಿತ ಬುಕ್ಸು ಎಲ್ಲನೂ ಆರ್ಡ್ರ್ ಮಾಡಿದ್ದೆ. ಈ ಥರ ಇತ್ತು ಬುಕ್ಸ್ಗಳು. ಒಳಗಡೆ ನೋಡಿ ಕಾಕಾ ಕೀಕಿ ಕೂರಿರುತ್ತಲ್ಲ, ಅದಕ್ಕೆ ಟ್ರೇಸ್ ಮಾಡೋಕ್ಕೂ ಇರುತ್ತೆ ಮತ್ತು ಕೆಳಗಡೆ ನೀವು ಕೂಡ ಪ್ರಾಕ್ಟೀಸು ಕೂಡ ಮಾಡ್ಬೋದು. ನೆಕ್ಸ್ಟು ಬುಕ್ಕಲ್ಲಿ ಅ ಆ ಇ ಈ
ಫುಲ್ಲು ಆಲ್ರೆಡಿ ಟ್ರೇಸ್ ಮಾಡಕ್ಕೆ ಸ್ವಲ್ಪ ಕೊಟ್ಟಿರ್ತಾರೆ ಮತ್ತು ಬರೆಯೋಕ್ಕೆ ಸ್ವಲ್ಪ ಕೊಟ್ಟಿರ್ತಾರೆ. ಅವನಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಫ್ರೀ ಟೈಮಲ್ಲಿ ಮತ್ತು ಇನ್ನೇನು ಎಕ್ಸಾಮ್ಸ್ ಎಲ್ಲ ಮುಗಿದು ರಜಾ ಬರುತ್ತಲ್ಲ, ಆ ಟೈಮಲ್ಲೆಲ್ಲ ಕಲಿಸೋಣ ಅಂತ ಹೇಳ್ಬಿಟ್ಟು ಈ ಥರ ಬುಕ್ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಕ್ವಾಲಿಟಿ ಐತೆ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಕಮ್ಮಿ ಪ್ರೈಸು. ಒಂದು ಬುಕ್ಕು 80 ರುಪೀಸು, ಇನ್ನು ಎರಡಕ್ಕೆ 90 ರುಪೀಸ್ ಏನೋ ಆಯಿತು ಅಷ್ಟೇ. ಅದೆಲ್ಲ ರಿಸೀವ್ ಮಾಡಿ ಓಪನ್ ಮಾಡಿ ನೋಡಿದ್ಮೇಲೆ ಅಮ್ಮ ಕೂಡ ಸ್ವಲ್ಪ ಹೊತ್ತೆಲ್ಲ ಮಾತಾಡ್ಕೊಂಡು ಜಾಲಿ ಮಾಡಿಕೊಂಡು ಹೊರಡ್ತೀನಿ ಮನೆಗೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದಾರೆ. ಅವ್ನು ಅಳ್ತಾನೆ ಅಂತ ಹೇಳ್ಬಿಟ್ಟು ಮಲಗಿಸಿದ್ರು. ಬಟ್ ಕರೆಕ್ಟಾಗಿ ನಮ್ಮ ಅಮ್ಮ ಹೋಗೋ ಟೈಮಲ್ಲೇ ಎದ್ಬಿಟ್ಟ ಅವನು. ಹೇಗೆ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ, ಅಳ್ತಾ ಇರ್ತಾನೆ ಅಂದ್ಬಿಟ್ಟು ಮಲಗಿಸಿದ್ವಿ. ಆಮೇಲೆ ಎದ್ಬಿಟ್ಟ. ಸರಿ ಅಂತ ಹೇಳಿ ಅಮ್ಮ ಕೂಡ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಇವಾಗ ಹೊರಡ್ತಾ ಇದ್ದಾರೆ. ಅವ್ರು ಹೊರಡೋ ಟೈಮಲ್ಲಿ ಇವನು ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ರಿಗೆ ಅದೇ ಬೇಜಾರು. ಬರ್ಬೇಕಾದ್ರೆ ಫುಲ್ ಖುಷಿಯಾಗಿ ಬರ್ತಾರೆ, ಆಮೇಲೆ ಹೋಗ್ಬೇಕಾದ್ರೆ ಅಳ್ತಾ ಇರ್ತಾನಲ್ಲ ಅನ್ನೋದು ಬೇಜಾರು. ಆಮೇಲೆ ಅವ್ರ ಪಾಡಿಗೆ ಅವ್ರು ಹೋದ್ರು. ಆಮೇಲೆ ಹೇಗೋ ಸಮಾಧಾನ ಮಾಡಿ ಅಣ್ಣ ತಮ್ಮ ಇಬ್ಬರು ಆಟ ಆಡ್ಕೊಂಡಿದ್ರು. ಬೆಳಗ್ಗೆದೇ ಸಾಂಬಾರು ಇತ್ತಲ್ಲ, ಅದಕ್ಕೆ ಅನ್ನ ಮಾಡಿಕೊಂಡು ಕಬಾಬ್ ಕಲಸಿ ಇಟ್ಟಿದ್ದೆ. ಮಕ್ಕಳಿಗೂ ಕೂಡ ಹಾಕ್ಕೊಟ್ಬಿಟ್ಟು ನಾವು ಕೂಡ ತಿಂದ್ವಿ ನೈಟ್ ಊಟಕ್ಕೆ. ಅದಾದಮೇಲೆ ನೈಟು 9 ಮೇಲೆ ಬುಜ್ಜಿಗೆ ಈ ಥರ 150 ml ಬಾಟಲ್ ಅದು ನಿಪ್ಪಲ್ ಬಾಟಲು, ಅದ್ರ ತುಂಬ ಹಾಲು ಕೊಟ್ಬಿಟ್ರೆ ಇವಾಗ ಕುಡಿತಾನೆ. ಬಿಕಾಸ್ ಫುಲ್ ಬ್ರೆಸ್ಟ್ ಫೀಡಿಂಗ್ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ನೈಟ್ ಟೈಮ್ ಮಾತ್ರ ನಾನು ಕೊಡ್ತೀನಿ. ಸೊ ಅವನು ಕೂಡ ಕುಡಿದ್ಬಿಟ್ಟು ಆರಾಮಾಗೆ ಇವಾಗ ಮಲ್ಕೊತಾನೆ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.